ಶಿವಕುಮಾರ ಸ್ವಾಮಿಗಳು ಹೇಳ್ತೀವಿ, ಈ ಸ್ಟೇಜ್ ಮೇಲೆ ಬಂದರೆ ಮಾತುಗಳು ತಾನಾಗೆ ಬರುತ್ತೆ ಅಂತ. ನಾನು ಪ್ರಯತ್ನ ಪಡ್ತಿದ್ದೀನಿ, ಬರ್ತಿಲ್ವಲ್ಲ ಸ್ವಾಮಿಗಳೇ. ನಿಮ್ಮನ್ನೆಲ್ಲ ನೋಡಿ ಎಷ್ಟು ಸಂತೋಷ ಆಗ್ತಿದೆ ಅಂದರೆ, ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಶಿವಕುಮಾರ ಸ್ವಾಮಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಬರ್ತಾ ಹೋದರೆ ನಿಮ್ಮನ್ನೆಲ್ಲ ನೋಡೋ ಒಂದು ಅವಕಾಶ ನಮಗೆ ಸಿಗಲ್ಲ. ಶಿವಕುಮಾರ ಸ್ವಾಮೀಜಿಗಳಿಗೆ ಕಲಾವಿದರ ಮೇಲೆ, ಕಲೆ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಇವತ್ತು ಅವ್ರಿಗೆ ನಾನು ಕೇಳಿದೆ. ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ, ತೊಂದರೆ ಆಗಿದೆ ಅಂತ. ಅಂಥದ್ರಲ್ಲೂ ಇಂಥ ಒಂದು ಜಾತ್ರೆ ಸಮಾರಂಭನ ಮಾಡ್ತಿದ್ದಾರೆ ಅಂದರೆ ಆ ದೇವರ ಪ್ರೇರಣೆಯಿಂದ ಯಾವುದೂ ನಡೆಯಲ್ಲ. ಆ ದೇವರ ಆಶೀರ್ವಾದ ನಮ್ಮೆಲ್ಲರಿಗೂ ಇದೆ. ಆ ಒಂದು ಶಕ್ತಿನೇ ಶಿವಕುಮಾರ ಸ್ವಾಮೀಜಿಯವರು. ಇನ್ನೇನು ಹೇಳೋದು, ನೀವು ಹೇಳೋದಕ್ಕೂ ನಾನು ಕೇಳಬೇಕಷ್ಟೇ. ನನಗೆ ಮಾತಾಡಿ ಅಭ್ಯಾಸ ಅಲ್ಲ. ಯಾರಾದರೂ ಡೈಲಾಗ್ ಬರೆದು ಕೊಟ್ಟರೆ ನಾನು ಮಾತಾಡಿ ಹೇಳ್ಬೋಗ್ತೀನಿ ಅಷ್ಟೇ. ನನಗೆ ಮಾತಾಡಿದ್ರೆ ನನಗೆ ಇನ್ನೇನಿಲ್ಲ ಸ್ವಾಮಿಗಳೇ, ಅಷ್ಟೇ. ಒಂದು ವಚನ ಹಾಡ್ತೀನಿ. ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ಮನದಲ್ಲಿ ನಿಮ್ಮ ನೆನೆಹು ತುಂಬಿ, ಮನದಲ್ಲಿ ನಿಮ್ಮ ನೆನೆಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ಕೂಡಲಂಗ ಮರಣದ ಮೂಲ ದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ, ಮನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ. ಎಲ್ಲರಿಗೂ ಜಯವಾಗಲಿ, ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಅಮ್ಮ, ಎಲ್ಲರ ಆಸೆ ಈಗ ಅವಾಗಿಂದ ಕೇಳ್ತಿದ್ರೆ ಒಂದು ಲೈನ್ ಡೈಲಾಗ್ ಹೇಳ್ಬೋದಾ ಯಾವುದಾದ್ರೂ ಸಿನಿಮಾದು ಅಂತ? ನಿಮ್ಮ ಅಷ್ಟು ಸಿನಿಮಾಗಳು ಅಚ್ಚುಮೆಚ್ಚು, ಆದರೂ ಒಂದು ಡೈಲಾಗ್ ನಮಗೋಸ್ಕರ, ಉತ್ತರ ಕರ್ನಾಟಕದ ಜನಕ್ಕೋಸ್ಕರ, ಈ ಕ್ಷೇತ್ರದ ಜನರಿಗೋಸ್ಕರ ಒಂದು ಡೈಲಾಗ್. ಅಂಥ ಕಲಾವಿದೆ ಅಲ್ಲಮ್ಮ. ಅಮ್ಮ, ನಿಮ್ಮ ಈ ಸರಳ ಸಜ್ಜನಿಕೆಯ ಮೋಸ್ಟ್ಲಿ ತುಂಬ ಹತ್ತಿರ ಆಗಿದ್ದು ಅಂತ ಅನ್ಸುತ್ತೆ ಜನರ ಮನಸ್ಸಿಗೆ. ನೀವೇನು ಅಂತ ಪ್ರೂವ್ ಮಾಡಿಬಿಟ್ಟಿದ್ದೀರಾ. ಬಟ್ ಒಂದು ಲೈನ್ ನಮಗೋಸ್ಕರ ಪ್ಲೀಸ್. ಹೇಳಬಾರ್ದು ಅಂತಿಲ್ಲ, ನನಗೆ ಯಾವುದು ಜ್ಞಾಪಕ ಇಟ್ಕೊಳ್ಳಲ್ಲ. ಯೂಶ್ವಲ್ ಆಗಿ ನಾನು ಜ್ಞಾಪಕದಲ್ಲಿ ಇರಲ್ಲ. ಯಾಕೆ ಅಂತ ಹೇಳ್ತೇನೆ, ನನಗೆ ಆ ಭಗವಂತನ ಒಂದು ಆಶೀರ್ವಾದ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈ ಒಂದು ಆಗೆಲ್ಲ ಕಾಲ್ಶೀಟ್ ಹೇಗಿತ್ತು ಅಂತ ಹೇಳಿದ್ರೆ, ಅಡ್ಡ ದಿನ ಇಲ್ಲಿ, ಅಡ್ಡ ಗಪ್ಪೋತ, ಅಡ್ಡ ಹೀಗೆ ಒಂದೇ ಕಡೆಯಿಂದ ಬೇರೆ ಲ್ಯಾಂಗ್ವೇಜಸ್ ಮಾತಾಡಿ. ಸೊ ಆ ಮರು ಇಲ್ಲ ಅಂದರೆ, ಇವಾಗ ಕನ್ನಡದಲ್ಲಿ ಒಂದು ಸೀನ್ ಮಾಡ್ತೀವಿ ಅಂದರೆ ನೆಕ್ಸ್ಟ್ ತೆಲುಗುನಲ್ಲಿರುತ್ತೆ, ನೆಕ್ಸ್ಟ್ ತಮಿಳಲ್ಲಿರುತ್ತೆ. ಹೀಗಿರಬೇಕಾದ್ರೆ ನಾನು ಇದನ್ನು ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಅದನ್ನು ನಾನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನನಗೆ ಯಾವುದೆಲ್ಲದನ್ನೇ ನಾನು ಮನಸ್ಸಲ್ಲಿ ಇಟ್ಕೊಂಡ್ರೆ ಅಭ್ಯಾಸ ಇಲ್ಲ.
ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ನನ್ನ ಪರವಾಗಿಲ್ಲ ಅಮ್ಮ. ದಯವಿಟ್ಟು ನೀವು ಜನರ ಮನಸ್ಸಲ್ಲಿ ಅಚ್ಚಳದೆ ಉಳಿದು ಬಿಟ್ಟಿದ್ದೀರಾ. ಅಷ್ಟು ಪಾತ್ರಗಳಲ್ಲಿ ಈ ಕ್ಷಣಕ್ಕೂ ಜೀವಂತವಾಗಿದ್ರಿ, ಎಲ್ಲರೂ ಕೂಡ ಜೀವಿಸ್ತಿದ್ದಾರೆ, ಅದು ಬಹಳ ಹೆಮ್ಮೆ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ದೇವರ ಆಶೀರ್ವಾದ, ನಿಮ್ಮ ಪ್ರೀತಿ, ಅಭಿಮಾನ, ಇದಕ್ಕೆ ನಾನು ಎಲ್ಲರಿಗೂ ಚಿರಋಣಿ. ಈ ಒಂದು ಪ್ರಶಸ್ತಿ ನಮ್ಮ ಯಜಮಾನಿಗೆ ವಿಷ್ಣುವರ್ಧನ್ ಅವರಿಗೆ ಸೇರಬೇಕಾಗಿದೆ. ರೂಪದಲ್ಲಿ ನಾನು ಪ್ರೀತಿ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ಧನ್ಯವಾದಗಳು. ಈಗ ಅಪ್ಪಣ ಸ್ವಲ್ಪ ಅದು ಇದನ್ನು ತೊಗೊಂಡ್ಬರ್ರಿ. ಅಮ್ಮರು ಕುಂತಿರುತ್ತರು ಖ್ಯಾತ ಕಳನಟ ಅವರಿಗೆ ವಿಟಿ ಪ್ಲೀಸ್. ಧನುಷ. ತರುಣ್ ಸುದೀರ್ ನಂದಕಿಶೋರ್ ಅವ್ರ ತಾಯಿ ಮಾತಾಡ್ತಾ ಇರೋದು. ಇದೇ ತಿಂಗಳು 15ನೇ ತಾರೀಕಿಗೆ ನಾನು ಬದಾಮಿ ತಾಲೂಕಲ್ಲಿರುವ ಸಿದ್ದನಕೊಳ್ಳ ಮಠಕ್ಕೆ ಬರ್ತಾ ಇದ್ದೀನಿ. ಅಲ್ಲಿ ದೊಡ್ಡ ಕಾರ್ಯಕ್ರಮ ಇದೆ. ನನ್ನನ್ನ ಹಾಗೂ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ ಅಜ್ಜರು. ಆ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ, ಭಾರತಿಯವ್ರು ಬರ್ತಾ ಇದ್ದಾರೆ. ತಾವು ಎಲ್ಲ ಬಂದು ಗುರುಗಳ ಆಶೀರ್ವಾದ ತಗೊಳ್ಳೋದಲ್ಲದೆ ನಮ್ಮನ್ನ ಆಶೀರ್ವದಿಸಿ ಕಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಇದು ಇಲ್ಲಿ ನೀವು ಪ್ರೋಟೋಕಾಲ್ ಇರುತ್ತಲ್ಲ ಅದನ್ನು ಹಾಕ್ಬೇಕಂತ ಅದಕ್ಕೆ ಹೇಳ್ತಾ ಇದ್ದೀವಿ.